ಇವತ್ತು ನಾವು ಮಂತ್ರಾಲಯ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೆಟ್ರೋದಲ್ಲಿ ಹೋದ್ವಿ. ಹಾಗೆ ಟ್ರೈನ್ ಬರೋದು ಲೇಟ್ ಅಂತ ವೇಟ್ ಮಾಡ್ತಿದ್ದೋ ರೈಲ್ವೆ ಸ್ಟೇಷನಲ್ಲಿ. ಹಾಗೆ ಫೋಟೋಗಳನ್ನೆಲ್ಲ ತಕ್ಕೊಂಡು ಎಲ್ಲರೂ ಫೋಟೋಗಳನ್ನ ತಕ್ಕೊತಾ ಇದ್ದೋ ನಿಂತಿರೋ ಟ್ರೈನಲ್ಲಿ. ಸೊ ಟ್ರೈನ್ ಬಂತು 12 ಗಂಟೆಗೆ. ಎಲ್ಲ ಟ್ರೈನಲ್ಲಿ ಕೂತ್ಕೊಂಡು ಫೋಟೋ ತಕ್ಕೊಂಡು ಮತ್ತು ಫೋಟೋ ತಕ್ಕೊಂಡು ನೈಟೆಲ್ಲ ಜರ್ನಿ ಆಗಿ ಮಾರ್ನಿಂಗು ಮಂತ್ರಾಲಯ ಇಳ್ಕೊಂಡ್ವಿ. ಅಲ್ಲಿ ಟ್ರೈನ್ ಇಳ್ಕೊಂಡ್ಮೇಲೆ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಅಕ್ಕ ಒಂದು ಫೋಟೋ ತೆಗಿ ಅಂತಂದು ತೆಗೆದು ಅಲ್ಲಿ ರೂಮಿಗೆ ಹೋಗಿ ಫುಲ್ಲು ರೆಡಿಯಾಗಿ ಮತ್ತೆ ಮಂತ್ರಾಲಯ ಹೋದ್ವಿ. ಅಲ್ಲಿ ಕುಂಕುಮ ಇಡ್ಸ್ಕೊಂಡು ಕೊನೆಗೂ ರಾಘವೇಂದ್ರ ಸ್ವಾಮಿಗಳು ನನ್ನ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ಬಿಟ್ರು. ಮತ್ತೆ ಒಂದು ವಿಡಿಯೋ ಮಾಡಿ ಮತ್ತೆ ದರ್ಶನಕ್ಕೆ ಬೇಗ ಬೇಗ ಹೋದೋ. ಏನೂ ರಶ್ ಇರಲಿಲ್ಲ. ದರ್ಶನ ಮಾಡಿ ಮತ್ತೆ ಹೆಜ್ಜೆ ನಮಸ್ಕಾರ ಹಾಕ್ವಿ. ನಾನು ನಮ್ಮ ಅಕ್ಕ ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ದೋ. ಸೊ ಹೆಜ್ಜೆ ನಮಸ್ಕಾರ ಹಾಕಿ ಮತ್ತೆ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಹಾಗೆ ಅಲ್ಲೆಲ್ಲ ಫೋಟೋ ತಗೊಂಡು ಮತ್ತೆ ನೆಕ್ಸ್ಟು ಮುಂದೆ ಬೇರೆ ಪ್ಲೇಸ್ಗಳು ನೋಡೋಣ ಅಂತ ಅಂದ್ಕೊಂಡು ಹಂಗೆ ನಮ್ಮ ಮಮ್ಮಿ ಹಾಗೆ ನಮ್ಮ ಅಕ್ಕನ ಮಕ್ಕಳು ನಾವೆಲ್ಲ ಕೈ ಮೇಲೆ ರಾಘವೇಂದ್ರ ಸ್ವಾಮಿದು ಅಚ್ಚೆ ಹಾಕ್ಸ್ಕೊಂಡಿದ್ದೋ. ಸೊ ಅದನ್ನು ಫೋಟೋ ತಗೊಳ್ತಾ ಇದ್ದೋ. ಮತ್ತು ಅಲ್ಲೋದು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ಇಲ್ಲೊಂದು ಆಂಜನೇಯ ದೇವಸ್ಥಾನ ಸಿಕ್ತು. ಅಲ್ಲಿ ಒಂದೆರಡು ಫೋಟೋಗಳು ತಗೊಂಡು ಎಲ್ಲರೂ ಫೋಟೋಗಳು ತಗೊಂಡು ಅಲ್ಲಿಂದ ನೆಕ್ಸ್ಟು ಹೋಗಿದ್ದು ನಾವು ಆಟೋದಲ್ಲಿ ಹೋಗಿದ್ವಿ. ಆಟೋದಲ್ಲಿ ಹೋಗ್ತಾ ಒಂದೆರಡು ಫೋಟೋ ತಗೊಂಡು ಹಾಗೇ ಅಲ್ಲೋದು. ಮತ್ತು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಇದು ಕಲ್ಲು ಬಂದು ಅವ್ರದ್ದು ದಿಂಬು ಮತ್ತು ಹಾಸಿಗೆ ಅಂತೆ. ಅಲ್ಲಿ ಫೋಟೋ ತೆಗೆದು ದೇವ್ರದ್ದು ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡು ಮತ್ತು ಪಂಚಮುಖಿ ಆಂಜನೇಯನಿಗೆ ಹೋಗೋಣ ಅಂತ ಮಾಡಿಕೊಂಡು ಹೋಗ್ತಾ ಆ ಬ್ರಿಡ್ಜು ಸಿಕ್ತು. ಆ ಬ್ರಿಡ್ಜು ಒಳಗಡೆನೇ ಬಂದು ಮತ್ತು ಆಂಜನೇಯ ದೇವಸ್ಥಾನ ದರ್ಶನ ಮಾಡಿಕೊಂಡು ರಿಟರ್ನ್ ಬಂದು ಇವರೆಲ್ಲ ಕಲ್ಲು ಜೋಡಿಸ್ತೀನಿ ಅಂತ ಜೋಡಿಸ್ತಾ ಇದ್ರು. ಮತ್ತು ಮಂತ್ರಾಲಯಕ್ಕೆ ಬಂದು ಬೆಂಗಳೂರು ಕಡೆ ಬಡವ ಅಂತ ಆಟೋದಲ್ಲಿ ಬರ್ತಾಯಿದ್ದೀವಿ. ಮತ್ತು ರೈಲ್ವೆ ಸ್ಟೇಷನ್ಗೆ ಬಂದು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಯ್ತಂತ ವೇಟ್ ಮಾಡಿಕೊಂಡು ಬಂದು ಬೆಂಗಳೂರಿಗೆ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.